ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಈ ಪಯಣ ಇದೆಯಲ್ಲ, ಅದಕ್ಕೆ ನಿಮ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಕಗ್ಗ ಸಂಖ್ಯೆ 19 ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ಕೊಂಡಿದೀವಿ. ಆದಷ್ಟು ಸರಳವಾಗಿ ಎಲ್ಲರಿಗೂ ಟಚ್ ಆಗೋ ಹಾಗೆ ನೋಡೋಣ. ಖಂಡಿತ. ತುಂಬಾ ಆಳವಾದ ಕಗ್ಗ ಇದು. ಮೊದಲು ಕಗ್ಗವನ್ನ ಒಮ್ಮೆ ಪೂರ್ತಿಯಾಗಿ ಕೇಳೋಣ, ಏನಂತೀರಾ? ಕೇಳೋಣ. ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರ ಹೊರಳದು, ಆಳೆನಿಪುದಂತಾಗದಿರೆ ಬರಿಯ ಹೆಂಟೆ, ಬಾಳೇನು ಧೂಳು ಸುಳಿ ಮರತಿಕ್ಕಿದ ಉರಿಯ ಹೊಗೆ, ಕ್ಷವೇಳವೇನ ಮರುತವೇಂ ಮಂಕುತಿಮ್ಮ. ವಾಹ್, ಮೊದಲನೇ ಸಾಲ್ಗಳಲ್ಲೇ ಒಂದು ಪವರ್ಫುಲ್ ಇಮೇಜ್ ಇದೆ ಅಲ್ವಾ? ಡಿವಿಜಿ ಅವರು ನಮ್ಮ ದೇಹವನ್ನೇ ಒಂದು ಮಣ್ಣುಂಡೆ ಅಂತಾರೆ. ಹೌದು. ಅದ್ರೊಳಗೆ ಗಾಳಿ ಅಂದ್ರೆ ನಮ್ಮ ಉಸಿರು, ಅದು ಓಡಾಡಿದ್ರೆ ಮಾತ್ರ ನಾವು ಆಳು ಅಂದ್ರೆ ಒಬ್ಬ ವ್ಯಕ್ತಿ. ಹೌದು, ಕರೆಕ್ಟ್. ಆ ಗಾಳಿ ಅಂದ್ರೆ ಜೀವ ಚೈತನ್ಯ, ಅದು ಇಲ್ಲ ಅಂದ್ರೆ ಏನಾಗುತ್ತೆ? ಈ ದೇಹ ಬರೀ ಒಂದು ಮಣ್ಣಿನ ಹೆಂಟೆ ಅಷ್ಟೇ. ಅದಕ್ಕೆ ಜೀವ ಇದ್ರೆ ಮಾತ್ರ ಬೆಲೆ. ಮಣ್ಣಿಂದ ಕಾಯೆ ಮಣ್ಣಿಂದ ಅಂತಾರಲ್ಲ, ಆ ಮಾತಿನ ಸಾರಾಂಶ ಇಲ್ಲಿ ಕಾಣಿಸುತ್ತೆ. ಆವಾಗ್ಲೇ ಆ ಬಡಿತ ನಿಂತ್ರೆ ಬಡಿವಾರ ಬಂದನ್ನೋ ಮಾತು ನೆನ್ಪಾಗುತ್ತಲ್ವಾ? ಆ ಉಸಿರು, ಆ ಬಡಿತ, ಅದೇ ಮುಖ್ಯ. ಖಂಡಿತವಾಗಿಯೂ. ಆ ಬಡಿತ ಅಂದ್ರೆ ಜೀವ. ಅದು ನಿಂತು ಹೋದ್ರೆ ನಮ್ಮೆಲ್ಲ ಬಡಿವಾರ, ನಮ್ಮ ಅಹಂಕಾರ, ನಮ್ಮ ಸಾಧನೆ ಅಂತೆಲ್ಲ ಹೇಳ್ತೀವಲ್ಲ, ಎಲ್ಲವೂ ಶೂನ್ಯ. ಇನ್ನು ಮುಂದೆ ನೋಡಿ, ಡಿವಿಜಿಯವರು ಜೀವನನ ಧೂಳಿನ ಸುಳಿಗೆ ಹೋಲಿಸ್ತಾರೆ. ಧೂಳಿನ ಸುಳಿ ಅಂದ್ರೆ ಈ ಇಡೀ ಬ್ರಹ್ಮಾಂಡದಲ್ಲಿ ನಾವು ಧೂಳಿನ ಕಣಗಳ ತರ ಅಷ್ಟೆ. ಈ ಮಣ್ಣಿನ ದೇಹಗಳ ನಡುವೆ ನಡೀತದಲ್ಲ ಒಂದು ತರಹದ ತಿಕ್ಕಾಟ, ಅದೇ ಜೀವನ ಅಂತ ಸೂಚಿಸ್ತಾರೆ. ತಿಕ್ಕಾಟ ಅನ್ನೋ ಪದ ಇಂಟ್ರೆಸ್ಟಿಂಗ್ ಆಗಿದೆ. ಏನದು ತಿಕ್ಕಾಟ? ಅದ್ರಿಂದ ಉರಿ, ಹೊಗೆ ಎಲ್ಲ ಬರುತ್ತೆ ಅಂತ ಕೂಡ ಹೇಳ್ತಾರಲ್ಲ. ಆ ತಿಕ್ಕಾಟ ಅಂದ್ರೆ, ಈಗ ನೋಡಿ, ಮನುಷ್ಯರ ಮಧ್ಯೆ ಇರೋ ಆ ದ್ವೇಷ, ಅಸೂಯೆ, ಕೋಪ ಇವೆಲ್ಲ ಒಂದು ಕಡೆ. ಇನ್ನೊಂದು ಕಡೆ ಪ್ರೀತಿ, ಮೋಹ, ಸಂಬಂಧಗಳು, ಈ ಎಲ್ಲ ಭಾವನೆಗಳ ಸಂಘರ್ಷ ಇದೆಯಲ್ಲ, ಅದೇ ತಿಕ್ಕಾಟ. ಓ, ಹಾಗೆ. ಹೌದು. ಈ ಘರ್ಷಣೆಯಿಂದನೇ ನಮ್ಗೆ ನೋವು, ಸಂಕಟ ಆಗತ್ತಲ್ಲ, ಅದನ್ನೇ ಡಿವಿಜಿ ಉರಿ ಮತ್ತು ಹೊಗೆ ಅಂತ ಕಾವ್ಯಾತ್ಮಕವಾಗಿ ಹೇಳ್ತಾರೆ. ಇದು ನಮ್ಮ ದಿನನಿತ್ಯದ ಎಕ್ಸ್ಪೀರಿಯನ್ಸ್ ಅಲ್ವಾ? ನಿಜ. ಇದೇ ತಿಕ್ಕಾಟದಿಂದ ಕ್ಷವೇಳ ಮತ್ತೆ ಅಮೃತ ಬರುತ್ತೆ ಅಂತಾರಲ್ಲ, ಆ ಪದಗಳ ಅರ್ಥ ಏನು? ವಿಷ ಮತ್ತೆ ಅಮೃತನಾ? ಹೌದು, ಎಕ್ಸಾಕ್ಟ್ಲಿ. ಕ್ಷವೇಳ ಅಂದ್ರೆ ವಿಷ, ಅಂದ್ರೆ ಜೀವನದಲ್ಲಿ ಬರೋ ದುಃಖ, ಕಷ್ಟಗಳು, ನೋವು, ಸಂಕಟಗಳು. ಓಕೆ. ಹಾಗೇನೆ ಅಮೃತ ಅಂದ್ರೆ ಸುಖ, ಸಂತೋಷ, ನೆಮ್ಮದಿ. ಈ ಜೀವನ ಅನ್ನೋ ತಿಕ್ಕಾಟದಲ್ಲಿ ನಾವು ಈ ಎರಡನ್ನೂ ಅನುಭವಿಸ್ತೀವಿ. ಸುಖನೂ ಇದೆ, ದುಃಖನೂ ಇದೆ, ಎರಡೂ ಒಟ್ಟೊಟ್ಟಿಗೆ. ಆಮೇಲೆ ಕಗ್ಗದ ಕೊನೆಯಲ್ಲಿ ಬರೋ ಆ ಪ್ರಶ್ನೆ, ಅದು ನಿಜವಾಗ್ಲೂ ಯೋಚನೆ ಮಾಡೋ ಹಾಗಿದೆ. ಕ್ಷವೇಳವೇನಮೃತವೇಂ ಅಂತ ಕೇಳ್ತಾರಲ್ಲ ಡಿವಿಜಿ, ಈ ಸುಖಕ್ಕೇನ್ ಬೆಲೆ, ದುಃಖಕ್ಕೇನ್ ಬೆಲೆ ಅಂತ ಯಾಕೆ ಹೀಗೆ ಕೇಳ್ತಾರೆ? ಯಾಕಂದ್ರೆ ಒಂದು ದೊಡ್ಡ ಪರ್ಸ್ಪೆಕ್ಟಿವ್ನಿಂದ ನೋಡಿದ್ರೆ ಡಿವಿಜಿ ನಮಗೆ ನೆನ್ಪು ಮಾಡ್ತಿರೋದು ಏನು ಅಂದ್ರೆ, ಈ ಜೀವನ, ಈ ಉಸಿರು, ಈ ಗಾಳಿ ಇದೆಯಲ್ಲ, ಇದು ಪರ್ಮನೆಂಟ್ ಅಲ್ಲ. ಆ ಗಾಳಿ ಮಣ್ಣುಂಡೆಯಿಂದ ಹೊರಟೋಯ್ತು ಅಂದ್ರೆ ಎಲ್ಲ ಮುಗೀತು, ಎಲ್ಲ ಶೂನ್ಯ. ಹೌದು. ನಾವಿಲ್ಲಿ ಅನುಭವಿಸಿದ ಸುಖ, ದುಃಖ, ಗಳಿಸಿದ ಹೆಸರು, ಆಸ್ತಿ, ಸಂಬಂಧಗಳು ಎಲ್ಲ ಇಲ್ಲೇ ಉಳಿಯುತ್ತೆ. ನಾವು ವಾಪಸ್ ಮಣ್ಣಿನ ಹೆಂಟೆ ಅಷ್ಟೇ. ಹಾಗಾದ್ರೆ ಈ ಕಗ್ಗದಿಂದ ನಮ್ಗೆ ಸಿಗೋ ಮೆಸೇಜ್ ಏನು? ಮುಖ್ಯವಾದ ಪಾಯಿಂಟ್ ಏನು? ಮುಖ್ಯವಾದ ಪಾಯಿಂಟ್ ಅಂದ್ರೆ, ಇದು ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳಕ್ಕೆ ಹಚ್ಚುತ್ತೆ. ಈ ಟೆಂಪರರಿ ಲೈಫ್ನಲ್ಲಿ, ಈ ಶಾಶ್ವತ ಅಲ್ಲದ ಸುಖ ದುಃಖಗಳಿಗೋಸ್ಕರ ನಾವು ಎಷ್ಟೊಂದು ಓಡಾಡ್ತೀವಿ, ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ, ಈ ಬಡಿವಾರಗಳ ಹಿಂದೆ ಬಿದ್ದು ನಿಜವಾಗಿ ವ್ಯಾಲ್ಯೂಯಬಲ್ ಆದದ್ದು ಯಾವುದು ಅನ್ನೋದನ್ನ ಮರಿತಿದೀವಾ ಅಂತ ನಮಗೆ ನಾವೇ ಕೇಳ್ಕೋಬೇಕು. ಎಷ್ಟು ನಿಜ ಅಲ್ವಾ? ನಮ್ಮ ಡೈಲಿ ಲೈಫ್ನಲ್ಲಿ ಸಣ್ಣ ಸಣ್ಣ ಜಗಳಗಳು, ಆಫೀಸ್ ಪಾಲಿಟಿಕ್ಸ್ ಇರ್ಬೋದು, ರಿಲೇಷನ್ಸ್ ಅಲ್ಲಿ ಬರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಈ ತಿಕ್ಕಾಟದಲ್ಲೇ ನಾವು ಮುಳುಗಿ ಹೋಗಿರ್ತೀವಿ. ಅದರಿಂದ ಬರೋ ಆ ಕ್ಷಣಿಕ ಸುಖ ದುಃಖಗಳೇ ಬಹಳ ದೊಡ್ಡವು ಅನ್ಕೊಂಡ್ಬಿಡ್ತೀವಿ. ಹೌದು. ಆ ಬಡಿವಾರದ ಹಿಂದೆ ಹೋಗಿ ಮೂಲವಾದ ಬಡಿತದ ಮಹತ್ವವನ್ನೇ ಮರೆಯೋ ಪಾಸಿಬಿಲಿಟಿ ಇರುತ್ತೆ. ಈ ಕಗ್ಗ ಆ ದೊಡ್ಡ ಚಿತ್ರಣವನ್ನ, ಜೀವನದ ಅನಿಶ್ಚಿತತೆಯನ್ನ, ಅದರ ಟೆಂಪರರಿ ನೇಚರನ್ನ ನಮಗೆ ಮತ್ತೆ ಮತ್ತೆ ನೆನಪಿಸುತ್ತೆ. ಆ ಒಂದು ವಿಶಾಲವಾದ ನೋಟವನ್ನ ಕೊಡುತ್ತೆ. ಸೊ ಕೇಳುಗರು ಇದನ್ನ ಕೇಳಿದ್ಮೇಲೆ ಒಮ್ಮೆ ಯೋಚನೆ ಮಾಡ್ಬೋದು, ಈ ಬದುಕಿನ ಓಡಾಟ ಇದೆಯಲ್ಲ, ಇದರಲ್ಲಿ ಈ ಟೆಂಪರರಿ ಸುಖ ದುಃಖಗಳನ್ನ ದಾಟಿ ನಮ್ಮ ಫೋಕಸ್ ನಿಜವಾಗಿ ಯಾವುದರ ಮೇಲಿರಬೇಕು, ನಿಜವಾಗಿ ಶಾಶ್ವತವಾದ ಮೌಲ್ಯ ಅಂತ ಏನಾದರೂ ಇದೆಯಾ? ಇವತ್ತಿನ ಈ ಒಂದು ಚರ್ಚೆ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಭಾಗಿಯಾದ ನಿಮ್ಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರೊಂದಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.